ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ. ಈ ಸಂಘರ್ಷ ಇರಾನ್ ಮೇಲೆ 2 ವಾರ ದಾಳಿ ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಉಚ್ಚರಿಸಿದ್ದಾರೆ. ಇರಾನ್ ಅಮೆರಿಕ ಇಸ್ರೇಲ್ ನಡುವೆ ಸಂಘರ್ಷ ಉಂಟಾಗ್ತಾ ಇದೆ. ಇರಾನ್ ಮೇಲೆ ಇನ್ನೂ 2 ವಾರ ದಾಳಿಯನ್ನ ಮಾಡಲ್ಲ. ತಾತ್ಕಾಲಿಕ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ ಟ್ರಂಪ್. ಕದನ ವಿರಾಮಕ್ಕೆ ಇರಾನ್ ಸಹ ಒಪ್ಪಿಗೆಯನ್ನ ನೀಡಿದೆ. ದ್ವಿಪಕ್ಷೀಯ ಕದನ ವಿರಾಮ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ ಮೇಲಿನ ಯೋಜಿತ ದಾಳಿ ಮುಂದೂಡಿಕೆ ಮಾಡಲಾಗಿದೆ. ಟ್ವಿಟರ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಟ್ರಂಪ್ ಡೆಡ್ಲೈನ್ ಆತಂಕ ದೂರ ಮಾಡಿದೆ. ಇರಾನ್ ಅಮೆರಿಕ ಇಸ್ರೇಲ್ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಜಂಟಿ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಎಲ್ಲದರ ನಡುವೆ ಇದೀಗ ತಾತ್ಕಾಲಿಕ ಕದನ ವಿರಾಮವನ್ನ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಈ ವಿಚಾರವಾಗಿ ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಟ್ರಂಪ್ ಕೊಟ್ಟಂತಹ ಡೆಡ್ಲೈನ್ ಆತಂಕ ದೂರವನ್ನ ಮಾಡಿದೆ. ಡೆಡ್ಲೈನ್ ಏನ್ ಕೊಟ್ಟಿದ್ರು, ಈಗ ಯುದ್ಧದ ಭೀತಿ ಏನಿತ್ತು ಆ ಒಂದು ಯುದ್ಧದ ಭೀತಿಯನ್ನ ದೂರ ಮಾಡಿದೆ. ಇರಾನ್ ಮೇಲಿನ ಯೋಜಿತ ದಾಳಿಯನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ಸುದೀರ್ಘವಾದಂತಹ ಟ್ವೀಟ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರ ಸೋಷಿಯಲ್ ಮೀಡಿಯಾ ಟ್ರುತ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಮಾಡಲಾಗಿರುವಂತದ್ದು. ಎರಡು ವಾರಗಳ ಕಾಲ ದಾಳಿ ಮತ್ತು ಪ್ರತಿದಾಳಿಯನ್ನ ಮಾಡದಿರಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಉಭಯ ದೇಶಗಳ ಮಧ್ಯೆ ತಾತ್ಕಾಲಿಕ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. 2 ವಾರ ಇರಾನ್ ಮೇಲೆ ಯಾವುದೇ ದಾಳಿಯನ್ನ ಮಾಡಲ್ಲ, ಇರಾನ್ ಸಹ ಯಾವುದೇ ದಾಳಿಯನ್ನ ಮಾಡಬಾರದು ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಅದರ ಜೊತೆಗೆ ಇರಾನ್ನ 10 ಷರತ್ತುಗಳ ಬಗ್ಗೆ ಕೂಡ ಚರ್ಚೆಗೆ ಸಿದ್ಧವಾಗಿರ್ತಕ್ಕಂಥದ್ದು. ಷರತ್ತುಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸೋಕೆ ಟ್ರಂಪ್ ರೆಡಿಯಾಗಿದ್ದಾರಂತೆ. 2 ವಾರ ಈಗ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇದೇ ವಿಚಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 2 ವಾರ ನಾವು ದಾಳಿಯನ್ನ ಮಾಡಲ್ಲ, ಇರಾನ್ ಕೂಡ ಪ್ರತಿದಾಳಿಯನ್ನ ಮಾಡಬಾರದು ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಉಭಯ ದೇಶಗಳ ಮಧ್ಯೆ ಇರತಕ್ಕಂಥ ತಾತ್ಕಾಲಿಕ ಕದನ ವಿರಾಮ 2 ವಾರಗಳ ಒಂದು ಸುದೀರ್ಘವಾದಂತಹ 2 ವಾರಗಳ ಕಾಲ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೋದು. ಕದನ ವಿರಾಮ, ಇರಾನ್ ಸಹ ಯಾವುದೇ ದಾಳಿಯನ್ನ ಮಾಡಬಾರದು ಎನ್ನುವಂತಹ ಕಟ್ಟೆಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಇರಾನ್ ಹಾಕಿರ್ತಕ್ಕಂಥ 10 ಷರತ್ತುಗಳ ಬಗ್ಗೆಯೂ ಕೂಡ ನಾನು ಚರ್ಚೆಯನ್ನ ಮಾಡೋಕೆ ಸಿದ್ಧರಿದ್ದೇನೆ, ನಾನು ರೆಡಿ ಇದ್ದೇನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಟ್ರಂಪ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.